ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಹಾಲಿ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಬೆಣ್ಣೆ ತಿಂದವರು ಯಾರು ಅಂತ ಕೇಳಿದ್ದಾರೆ. ಯಾರ ಅರ್ಹತೆ ಇದೆ ಅವ್ರು ಬೆಣ್ಣೆ ತಿಂತಾರೆ. ಇವ್ರಿಗೇನು ಹೊಟ್ಟೆ ನೋವು? ಇವ್ರಿಗೆ ಅರ್ಹತೆ ಇದೆ, ಇವರು ತಿನ್ನಲಿ. ಅವ್ರ ಪಾಲಿಗೇನು ನಾವು ಕೇಳಲ್ವಲ್ಲ. ನಮ್ಮ ಪಾಲು ನಾವು ತೊಗೊಂಡ್ರೆ ಇವ್ರಿಗೇನು ಕಷ್ಟ ಆಗಿದೆ? ರಾಜ್ಯ ಯಾರು ಒಬ್ಬರು ಸುತ್ತ, ಇವ್ರ ಮನೆ ಸುತ್ತ ಅಥವಾ ಯಾರಾದ್ರು ಒಬ್ಬರು ಸುತ್ತಾಗುತ್ತಾ? ಎಲ್ಲ ಜನಾಂಗ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಎಲ್ಲರೂ ಸಮಬಾಳು ಸಮಪಾಲನ್ನು ಪಡ್ಕೊಂಡು ಈ ರಾಜ್ಯದಲ್ಲಿ ಬದುಕಬೇಕಾಗಿದೆ. ಯಾರೋ ಒಂದು ಜಾತಿ ಅಥವಾ ಒಂದು ವರ್ಗಕ್ಕೆ ಈ ರಾಜ್ಯ ಸರ್ಕಾರ ಇರ್ಬೋದು, ರಾಜ್ಯ ಇರ್ಬೋದು, ಯಾರಿಗೂ ಏನು ಮಾರ್ಕೊಂಡಿಲ್ಲ ತಲೆನ. ಅದನ್ನು ಗಮನಿಸಬೇಕಾಗ್ತದೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು. ಅದಾದಮೇಲೆ ಒಂದು ವಿಚಾರವನ್ನು ತಮ್ಮದೇ ಮನಸ್ಸಿಗೆ ಇಷ್ಟಪಡ್ತೀನಿ. ಈ ಒಂದು ವರದಿ ತಯಾರಾಗಿ 2018 ಅಕ್ಟೋಬರ್ನಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕೈಗೆ ಬರುತ್ತೆ. ಸನ್ಮಾನ್ಯ ಪುಟ್ಟರಂಗ ಶೆಟ್ಟರು ಮಂತ್ರಿ ಆಗಿರ್ತಾರೆ, ಹಿಂದುಳಿದ ಜಾತಿಗಳ ಒಂದು ಮಂತ್ರಿ ಆಗಿರ್ತಾರೆ. ಅವ್ರನ್ನ ವರದಿನೇ ತೊಗೊಳ್ದೆ ಅವ್ರು ಬೆದರಿಸಿರೋದು ಗೊತ್ತಿಲ್ವಾ ಯಾರಿಗೂ? ವರದಿನ ಅಂಗೀಕಾರ ಮಾಡಲಿಲ್ವಲ್ಲ. ಇವ್ರಿಗೇನು ನೈತಿಕತೆ ಇದೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ? ಇವ್ರು ತೊಗೊಳ್ಬೇಕಾಗಿತ್ತು, ಅವ್ರ ಸಾಧಕ ಪತ್ರಗಳನ್ನು ಚರ್ಚೆಗೆ ಬಿಡಬೇಕಾಗಿತ್ತು. ಇವರು ಮುಖ್ಯಮಂತ್ರಿ ಇದ್ದಾಗ ಯಾಕೆ ತೊಗೊಳ್ಳಿಲ್ಲ? ಸಿದ್ದರಾಮಯ್ಯನವರು ತೊಗೊಂಡಿದ್ದಾರೆ. 2 ಸಾರಿ ಹಿಂದುಳಿದವರು ಮುಖ್ಯಮಂತ್ರಿ ಆಗಿದೆ ಅಂತ ಇವ್ರು ಹೊಟ್ಟೆ ಕಿಚ್ಚ. ಇದಕ್ಕೆ ಇವರು ಮಾಜಿ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ಕುರುಬರು ಸಮಾಜದಿಂದ ಏನು ಒಬ್ಬ ಕುರಿ ಕಾಯೋನು 2 ಬಾರಿ ಮುಖ್ಯಮಂತ್ರಿ ಆಗಿ 16 ಸಾರಿ ಬಡ್ಜೆಟ್ ಮಂಡಿಸಿದ್ದೆ ಇವ್ರ ಕಣ್ಣು ಕೆಸರಾಗ್ಬಿಟ್ಟಿದೆ. ಈಗೆಲ್ಲ ಕಣ್ಣು ಕೆಂಪಗಾಗ್ಬಿಟ್ಟಿದೆ. ಇದನ್ನು ನಾವು ಖಂಡಿಸ್ತೀವಿ. ಅವ್ರ ಹೇಳಿಕೆಯನ್ನು ಅವರು ವಾಪಸ್ ಪಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಎಲ್ಲರಿಗೂ ಸಮಾನವಾಗಿ ಬದುಕುವಂಥ ಹಕ್ಕು ಸಂವಿಧಾನ ಕೊಟ್ಟಿದೆ. ಬಾಬಾ ಸಾಹೇಬರು ಈ ದೇಶದಲ್ಲಿ ಒಬ್ಬ ಕೂಲಿ ಕಾರ್ಮಿಕನಿಗೂ ಒಂದೇ ಓಟಿದೆ, ಪ್ರಧಾನಮಂತ್ರಿಗೂ ಒಂದೇ ಓಟಿದೆ. ಸಮಾನವಾಗಿ ಬದುಕುವಂಥ ಒಕ್ಕೂಟರವಾಗ ಇವರು ಇನ್ನೊಬ್ಬರ ಬಗ್ಗೆ ಮಾತಾಡುವಂಥ ನೈತಿಕತೆ ಏನಿದೆ ಇವ್ರಿಗೆ? ವರದಿಯನ್ನೇ ತೊಗೊಳಕ್ಕಾಗದಿರೋಂಥ ಮನುಷ್ಯ ಇವತ್ತು ಅವ್ರದ್ದು ಬೆಣ್ಣೆ ತಿಂದುಬಿಟ್ಟಿದ್ದಾರೆ ಅಂತಂದರೆ ಯಾರು ಬೆಣ್ಣೆ ತಿಂದುಬಿಟ್ಟಿದ್ದಾರೆ ಸ್ವಾಮಿ? ಅವ್ರ ಹಕ್ಕನ್ನು ಅವ್ರು ಪಡ್ಕೊಳ್ತಾ ಇದ್ದಾರೆ. ಅವ್ರ ಹಕ್ಕನ್ನು ಪಡ್ಕೊಳ್ಳೋಕೆ ಇದನ್ನು ಕೆರೆ ನೀರು ಕೊಡೋಕ್ಕೆ ದೊಣ್ಣೆ ನಾಯಕನಪ್ಪನ ಯಾರು ಬೇಕಾಗಿದೆ? ತಾವು ಎಚ್ಚರಿಕೆಯಿಂದ ಮಾತಾಡೋಕ್ಕಾಗ್ತದೆ ಕುಮಾರಸ್ವಾಮಿಗಳೇ. ಇಲ್ಲಾಂದರೆ ತಮ್ಮನ್ನ ಎಲ್ಲಿ ತಾವು ಬರ್ತೀರ ಅಲ್ಲಿ ಗೆರವು ಮಾಡಿ ತಮ್ಮ ವಿರುದ್ಧವಾಗಿ ನಾವು ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕುಮಾರಸ್ವಾಮಿಗೆ ಹೇಳ್ತೀನಿ.